ಹೇಳೋ ಮುಖಾಂತರ ಗ್ಯಾರಂಟಿಗಳಿಂದ ಗ್ಯಾರಂಟಿ ಯೋಜನೆಗಳನ್ನ ಅಣಕಿಸ್ತಿದ್ದಾರೆ. ನೋಡಿ, ನಮ್ಮ ರಾಜ್ಯದ ಜನಗಳು ಕೆಲವಾರು ಕಾರಣಕ್ಕೋಸ್ಕರ ಈ ಜಾತಿ ಇರ್ಬೋದು, ಪಕ್ಷ ಇರ್ಬೋದು, ವ್ಯಕ್ತಿ ಇರ್ಬೋದು, ಒಂದು ಸ್ವಲ್ಪ ಅಟ್ಯಾಚ್ಮೆಂಟ್ ಬೆಳೆಸ್ಕೊಂಡಿರೋದ್ರಿಂದ ಈ 5 ವರ್ಷ 10 ವರ್ಷ ಏನು ಕೇಂದ್ರದಲ್ಲಿ ಆಡಳಿತ ಮಾಡಿದ್ದಾರೆ, ಕಳೆದ 5 ವರ್ಷ ಏನು ಕುಮಾರಸ್ವಾಮಿಯವರು, ಯಡಿಯೂರಪ್ಪ, ಬೊಮ್ಮಾಯಿಯವರು ಆಡಳಿತ ಮಾಡಿದ್ದಾರೆ, ಇದನ್ನೆಲ್ಲ ನೋಡಿದಾಗ ಬಹುಶಃ ಕನಿಷ್ಠ ಒಂದು ಮತ ಹಾಕ್ಲಿಕ್ಕೂ ಮನಸ್ಸು ಬರಲ್ಲ. ಆ ಥರದ ಅವರ ಕಾರ್ಯವೈಖರಿ, ನಡವಳಿಕೆ, ಅವರ ಮಾತುಕತೆ ನಡೆದಿದೆ. ಈ 10 ತಿಂಗಳಲ್ಲಿ ಜೂನ್ 1 ನಾವು ಮೇ 20-27 ಸರ್ಕಾರ ರಚನೆ ಆದದ್ದು. ಅಲ್ಲಿಂದ ಇಲ್ಲಿವರೆಗೆ ಅವರು ಈ ಗ್ಯಾರಂಟಿಯನ್ನು ಕೊಟ್ಟಿರ್ತಕ್ಕಂಥದ್ದು ವಿರೋಧನೆ ಮಾಡ್ಕೊಂಬಂದರು. ಅವರಿಗೆ ಎಲ್ಲಿ ನಮ್ಮ ಜನ ನಮ್ಮ ತಪ್ತಾರೆ, ಕಾಂಗ್ರೆಸ್ ಪರ ನಿಲ್ತಾರೆ ಅನ್ನೋ ಒಂದು ಆತಂಕದಿಂದ ಇಷ್ಟೊಂದು ಆತ್ರ ಮಾಡಿ ಸ್ನೇಹ ಮಾಡಿದ್ದು ಇದೇ ಉದ್ದೇಶ. ಕುಮಾರಸ್ವಾಮಿಯವರು, ದೇವೇಗೌಡರು ಅಪ್ ಆ್ಯಂಡ್ ಡೌನ್ ನೋಡಿ ಏನೇ ಆದ್ರೂ ಯಾವುದೇ ಪಕ್ಷದ ಜೊತೆ ಅಲಯನ್ಸ್ ಆಗದಲ್ಲೇ ದೂರದಲ್ಲೇ ಆಟ ಆಡ್ಕೊಂಡು ಬಂದಿದ್ದರು. ಕುಮಾರಸ್ವಾಮಿಯವರು ಹೋಗಿರ್ತಕ್ಕಂಥದ್ದು, ನಾನು ಸಂಪೂರ್ಣವಾಗಿ ಜನ ನನ್ನ ನಿರ್ಲಕ್ಷ್ಯ ಮಾಡ್ತಾರೆ ಅನ್ನೋ ಕಾರಣಕ್ಕೇ ಯಾರೂ ಸ್ಟೇಟಲ್ಲಿ ಅಥವಾ ರಾಜ್ಯದಲ್ಲಿ ಕರೀದಲ್ಲೇ ಹೋಗಿ ಸೇರ್ಕೊಂಡಂಥದ್ದು ಈ ಜನತಾ ಪರಿವಾರ ಪ್ರಾರಂಭ ಆದ ಮೇಲೆ. ಸೊ ಇದೇ ಫಸ್ಟ್ ಟೈಮು ಕುಮಾರಸ್ವಾಮಿಯವರು BJP ಜೊತೆ ಸೇರ್ಕೊಂಡಿದ್ದು. ಅವರಿಗೆ ಸಂಪೂರ್ಣವಾಗಿ ಈ ಗ್ಯಾರಂಟಿ ಏನಿದೆ ಅದು ಜನರಿಗೆ ತಲುಪ್ತಾ ಇದೆ. ಜನರು ನೆಮ್ಮದಿಲಿದ್ದಾರೆ. ಬರಗಾಲದಲ್ಲಿ ಇಷ್ಟು ತೊಂದರೆ ಇದ್ರೂ ಜನ ರೋಡಿಗೆ ಬಂದಿಲ್ಲ. ಸೊ ಇದನ್ನು ಏನಾದರೂ ಮಾಡಿ ಡಿಸ್ಟರ್ಬ್ ಮಾಡಬೇಕು ಅನ್ನೋದು ಭಾಳ ಮಾಡಿ ಕೊನೆಗೆ ಸುಪ್ರೀಂ ಕೋರ್ಟ್ಗೂ ಹೋಗಿದ್ದಾರೆ. ನಮ್ಮ ಮಾಧ್ಯಮದವರು ಸೂಕ್ತವಾದಂಥ ರೀತಿಯಲ್ಲಿ ಅದಕ್ಕೆ ಪ್ರಚಾರ ಕೊಡ್ತಾ ಇಲ್ಲ. ಸಂಪೂರ್ಣವಾಗಿ ಅವರು ವಿರೋಧವನ್ನು ವ್ಯಕ್ತಪಡಿಸಿದ್ದಲ್ಲದೆ ಈಗ ಸುಪ್ರೀಂ ಕೋರ್ಟ್ಗೂ ಹೋಗಿದ್ದಾರೆ. ಸೊ ಬಾಯಿ ತಪ್ಪು ಅಂದರೂ, ಮನಸ್ಸಲ್ಲಿರೋದನ್ನು ಪೂರ್ಣ ಪ್ರಮಾಣದಲ್ಲಿ ಅಂದರು. ಸೊ ವಿರೋಧ ಮಾಡೋವಂಥ ಸಂದರ್ಭದಲ್ಲಿ ಮಹಿಳೆಯರನ್ನ ಪಾಯಿಂಟ್ ಮಾಡಿ ಹೇಳಿದ್ದಾರೆ. ಆಮೇಲೆ ಮಹಿಳೆಯರ ಬಗ್ಗೆ ಟೀಕೆ ಮಾಡಿರೋದು ಇದೇನು ಅಷ್ಟೇನಲ್ಲ. ಅವರು 2-3 ಈಗ ಸುಮಲತಾ ಅವ್ರಿಗೆ ಹೇಳಿರಲಿಲ್ವ, ಡ್ಯಾಮ್ ಹತ್ರ ಹೋಗಿ ಮಲಗಕ್ಕೆ ಹೇಳು ಅಂತ. ಮತ್ತು ಅದಾದಮೇಲೆ ಇನ್ನೊಂದು ಯಾವುದೋ ಬೆಳಗಾಂನ ಮಹಿಳೆಯರಿಗೆ ಹೇಳಿರಲಿಲ್ವ. ಈ ಥರದ ಅನೇಕ ಬಾರಿ ಅವರು ಮಾತನಾಡಿದ್ದಾರೆ. ಭಾಳ ಇದು ಪದ ಕೆಟ್ಟದ್ದಲ್ಲದೆ ಇದ್ರು ಹೆಣ್ಣು ಮಕ್ಕಳಿಗೆ ತುಂಬ ಭಾಳ ಅಗೌರವವಾದ ರೀತಿಯಲ್ಲಿ ಮಾಡಿದ್ದಾರೆ. ಅಡ್ಡದಾರಿ ಅಂದರೆ ಏನರ್ಥ, ಏನು ಬೇಕಾದ್ರೂ ಅರ್ಥೈಸ್ಬೋದು. ಅದರಿಂದ ಅವರಿಗೆ ಬಹುಶಃ ಒಂದು ಭ್ರಮೆ ಇದೆ. ಆ ಭ್ರಮೆಗೆ ನಮ್ಮ ಸಮಾಜನೇ ಕಾರಣ, ತಪ್ಪೇನಿಲ್ಲ. ನಮ್ಮ ಸಮಾಜ ಪ್ರೀತಿ ಮಾಡಿದ್ದಾರೆ. ಪ್ರೀತಿ ಮಾಡಿದ ತಕ್ಷಣ ಇವ್ರು ಹೆಂಗೆಲ್ಲ ಆಡಬೇಕು ಅಂತಿಲ್ಲ. ಬೆಂಬಲ ಕೊಟ್ಟವ್ರೆ. ಬೆಂಬಲ ಕೊಟ್ಟ ತಕ್ಷಣ ಈ ಥರ ನಡ್ಕೋಬೇಕು ಅಂತೇನಿಲ್ಲ. ನಮ್ಮ ಸಮಾಜ, ದೇವೇಗೌಡರು ಒಬ್ಬರು ಮಾಜಿ ಪ್ರಧಾನಿ ಆಗಿದ್ದಾರೆ, ಅವ್ರ ಕುಟುಂಬಕ್ಕೆ ಸಾಕಷ್ಟು ಸಂದರ್ಭಗಳು ಬಂದಾಗ ಅವ್ರಿಗೆ ಹೆಚ್ಚು ಒತ್ತು ಕೊಟ್ಟಿದ್ದಾರೆ. ಅವರು ಅದನ್ನು ಟೇಕ್ ಇಟ್ ಈಸಿ ಅನ್ನೋ ರೀತಿಯಲ್ಲಿ ತಗೊಂಡು ನಾನು ಏನು ಬೇಕಾದ್ರೂ ಮಾತಾಡ್ಬೋದು, ನಾನು ಹೆಂಗೆ ಮಾತನಾಡಿದ್ರು, ಯಾರನ್ನು ಬೇಕಾದ್ರೂ, ಈ DK ಶಿವಕುಮಾರ್ ಬಗ್ಗೆ ಅವ್ರು ಏನೆಲ್ಲ ಮಾತನಾಡಿದ್ದಾರೆ ಅಥವಾ ನನ್ನ ಬಗ್ಗೆ ಏನೆಲ್ಲ ಮಾತನಾಡಿದ್ದಾರೆ, ನಾವೇನು ಮಾತಾಡಿ ನಡೆಯುತ್ತೆ ಅನ್ನೋ ರೀತಿಯಲ್ಲಿ ಅವರ ಭಾವನೆಗಳು. ಅದೇ ರೀತಿ ಅಂದಿದ್ದಾರೆ. ಒಬ್ಬ ಮಾಜಿ ಮುಖ್ಯಮಂತ್ರಿಗಳು ಮತ್ತು ಇದು ದೇವೇಗೌಡರ ಕುಟುಂಬ ಅನ್ನತ್ತೆ, ಕುಮಾರಸ್ವಾಮಿ ಅನ್ನಲ್ಲ. ನನಗಾದರೆ ಚಲುವರಾಯಸ್ವಾಮಿ ಅಂತಾರೆ. ಅವರಿಗೆ ಬರೀ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅನ್ನಲ್ಲ, ದೇವೇಗೌಡರು ಜೊತೆಲಿ ಟ್ಯಾಗ್ ಆಗಿದೆ. ಸೊ ಅದರಿಂದ ಬಹುಶಃ ಅವರು ಈ ಥರದ್ದೆಲ್ಲ ಮಾತನಾಡ್ತಕ್ಕಂಥದ್ದು ಸೂಕ್ತ ಅಲ್ಲ. ನಾವೇನು ಹೇಳಲಿಕ್ಕಾಗುತ್ತೆ ಅವ್ರಿಗೆ? ನೀವು ಮಾತಾಡಬೇಡಿ ಅಂದರೆ ಇವ್ರು ಯಾರು ಹೇಳೋಕ್ಕೆ ಅಂತಾರೆ? ನೇರವಾಗಿ ಹೇಳ್ತಾರೆ ಅವರು. ಏನು ಚಲುವರಾಯಸ್ವಾಮಿ ತಿಳ್ಕೊಬೇಕಾ ನಾನು, ಅವನು ಯಾರು ಅಂತಾರೆ. ಅದರಿಂದ ಅವ್ರಿಗೆ ನಾವು ಬುದ್ಧಿ ಅಥವಾ ಸರಿ ತಪ್ಪು ಹೇಳೋ ತಿದ್ದೋ ಅಂತ ಎತ್ತರಕ್ಕೆ ನಾವು ಬೆಳೆದಿಲ್ಲ. ಬಟ್ ಇದನ್ನು ಖಂಡಿಸ್ಬೋದು ಅಷ್ಟೇ. ನಾನು ಅದನ್ನೆಲ್ಲ ಆ ಥರ ಏನು ನಾನು ತಲೆ ಒಳಗೆ ಇಟ್ಕೊಂಡಿಲ್ಲ. ನನಗೆ ನಮ್ಮ ಜಿಲ್ಲೆ ಅಭಿವೃದ್ಧಿ ಮುಖ್ಯ. ಈ ರಾಜ್ಯದ ಜನರ ಕಾರ್ಯಕ್ರಮ ಏನು ಕಾಂಗ್ರೆಸ್ ಕೊಟ್ಟಿದೆ, ನಮ್ಮ ಪಕ್ಷ, ಸೊ ಖರ್ಗೆ ಅವರು ಇರ್ಬೋದು, ರಾಹುಲ್ ಗಾಂಧಿ ಇರ್ಬೋದು, ಸಿದ್ದರಾಮಯ್ಯ, DK ಅವರ ನೇತೃತ್ವದಲ್ಲಿ ಕಳೆದ ಗೌರ್ಮೆಂಟ್ ಸೋತ ಮೇಲೆ ಚುನಾವಣೆ ಸಂದರ್ಭದಲ್ಲಿ ನಾವೇನು ಭರವಸೆ ಕೊಟ್ಟಿದ್ದೆ, ನಾವು ಅಷ್ಟೇ ಕೊಟ್ಟಿರಲಿಲ್ಲ. ಕಾಂಗ್ರೆಸ್ನವರು ಅಷ್ಟೇ ಕೊಟ್ಟಿದ್ದರೆ ಅದೊಂಥರ. BJPಯವರು ಪ್ರಣಾಳಿಕೆ ಕೊಟ್ಟಿದ್ದರು, ಪಂಚರತ್ನ ನಮ್ಮ JDS ಅವರು ಕೊಟ್ಟಿದ್ದರು. ಆದರೆ ಅವರನ್ನು ನಂಬಲಿಲ್ಲ, ನಮ್ಮನ್ನು ನಂಬಿದ್ರು. 2013ರಿಂದ 2018 ನಾವು ಮಾಡಿದಂಥ ಕಾರ್ಯಕ್ರಮದ ಬಗ್ಗೆ ವಿಶ್ವಾಸ ಇಟ್ಟರು. ಇವರು ಮಾಡ್ತಾರೆ, ಇವ್ರ ನಮಗೆ ನೆಂಬೋದು ಅನ್ನೋ ರೀತಿಯಲ್ಲಿ ಕೊಟ್ಟರು. ಆ ರೀತಿ ಆ ನಂಬಿಕೆಯನ್ನು ನಾವು ಉಳಿಸ್ಕೊಂಡಿದ್ದೀವಿ.
ಸೊ ನಾವು ಕುಮಾರಸ್ವಾಮಿ ವರ್ಸಸ್ ಚಲುವರಾಯಸ್ವಾಮಿ ಅಂತ ನಮ್ಮ ಜಿಲ್ಲೆಯ ಜನ ಅನ್ಬೋದು, ನಮ್ಮ ಪಕ್ಷದ ಕಾರ್ಯಕರ್ತರು ಅನ್ಬೋದು, ಮೀಡಿಯಾದವ್ರು ಅನ್ಬೋದು. ನಾನು ಆ ಥರದ ಭ್ರಮೇಲಿಲ್ಲ. ಬಟ್ ಅವ್ರ ಪಾಡಿಗೆ ಅವ್ರು ಚುನಾವಣೆ ಮಾಡ್ತಾರೆ. ನಮ್ಮ ಪಾಡ ನಾವು ಎಲ್ಲ ಶಾಸಕರು, ನಮ್ಮ ಪಕ್ಷ, ನಮ್ಮ ಪಕ್ಷದ ಕಾರ್ಯಕರ್ತರು, ಸಾರ್ವಜನಿಕರು ಮುಂದೆ ಹೋಗಿದ್ದೀವಿ. ನಾವು 8 ವಿಧಾನಸಭಾ ಕ್ಷೇತ್ರದಲ್ಲಿ 7 ನಾವು MLA ಇದ್ದೀವಿ, 3 MLCಗಳಿದ್ದೀವಿ. ನಮಗೆ 4 ವರ್ಷ ಅವಧಿ ಇದೆ, ಕೆಲಸ ಮಾಡ್ತೀವಿ. ಈಗ 10 ತಿಂಗಳು ಮಾಡಿದ್ದೀವಿ. MP ನಮ್ಮ ಜೊತೆಯಲ್ಲಿ ಗೆಲ್ಲಿಸ್ಕೊಡಿ. 4 ವರ್ಷದಲ್ಲಿ ನಾವು ತಪ್ಪು ಮಾಡಿದ್ರೆ ನಮ್ಗೆ ಪನಿಷ್ಮೆಂಟ್ ಕೊಡಿ ಅಂತ ಕೇಳ್ತೀವಿ. ಸರ್, ಚುನಾವಣೆ ಮುಗಿಲಿ, ನಾನು ಮಂಡ್ಯಕ್ಕೆ ಬರ್ತೀನಿ, ಮಂಡ್ಯದಲ್ಲಿ ಚಲುವರಾಯಸ್ವಾಮಿ ಅವರು ಇಂಚು ಬಿಚ್ಚಿಡ್ತೀನಿ ಅಂತ ಹೇಳಿ ಮಾಜಿ ಪ್ರಧಾನಿ ದೇವೇಗೌಡರು ಹೇಳಿದ್ದಾರೆ. ದೇವೇಗೌಡರಿಗೆ ನಾನು ಹಿಂತಿರ್ಕೊಂಡು ಹೇಳೋಷ್ಟು ದೊಡ್ಡನಲ್ಲ. ಬಂದು ಹೇಳಿ, ಅವಾಗ ನಾನು ಅದಕ್ಕೆ ಏನಾದ್ರು ಸಮಜಾಯಿಸಿನೋ ಅಥವಾ ಇಲ್ಲ ಸಮಾಧಾನವಾಗೋ ಅಥವಾ ನನ್ನ ಕರೆದ್ರೆ ಅವ್ರ ಪಕ್ಕದಲ್ಲೇ ಕೂತ್ಕೊಂಡು ಕ್ಲಾರಿಫಿಕೇಷನೋ ಕೊಡೋಣ. ಬಟ್ ಆದರೆ ಅವ್ರಿಗೆ ನಾನು ಸವಾಲು ಹಾಕೋದಾಗಲಿ, ಅವ್ರಿಗೆ ಯಾಕೆ ಈ ಥರದ್ದೆಲ್ಲ ಅಂತ ಅನ್ನೋದಾಗಲಿ ಹೇಳಲ್ಲ. ದೊಡ್ಡವರಿದ್ದಾರೆ ದೇವೇಗೌಡರು. ನಾನೇನು ಹೇಳ್ಬಾರ್ದೇನು ಹೇಳಿಲ್ಲ, ನಾನೇನು ತಪ್ಪೇನು ಹೇಳಿಲ್ಲ, ನಡೆದಿರೋ ಅಂಥದ್ದು ಹೇಳಿದ್ದೀನಿ. ನಾನು ಅವ್ರ ಜೊತೆಯಲ್ಲೇ ಇದ್ದಂಥವನು. ಸೊ ಅದ್ರ ಬಗ್ಗೆ ನಾನು ಮತ್ತೆ ಪ್ರಸ್ತಾಪ ಮಾಡಲ್ಲ ಅಂತ ಹೇಳಿದ್ದೀನಿ. TV ಅವ್ರು ಕೇಳಿದಾಗ ಏನು ಹೇಳಬೇಕಾದದ್ದನ್ನು ಹೇಳಿದ್ದೀನಿ ಅಷ್ಟೇ. ಸೊ ಅದರಿಂದ ದೇವೇಗೌಡರು ಚುನಾವಣೆ ಆದಮೇಲೆ ನನಗೆ ಕರೆದ್ರೆ ನಾನು ಅವ್ರ ಜೊತೆಲೇ ಕೂತ್ಕೊಳ್ತೀನಿ. ಅವ್ರಿಗೆ ನನ್ನ ಮಧ್ಯ ಕುಮಾರಸ್ವಾಮಿಗೂ ನನಗೂ ಸ್ನೇಹ ವ್ಯತ್ಯಾಸ ಇದೆ. ದೇವೇಗೌಡರ ಜೊತೆ ನಾನು ಈಗ ಸಿಕ್ಕಿದ್ರು ಮಾತಾಡ್ತೀನಲ್ಲ. ಮೊನ್ನೆ ನಾನು ಇದೇ ಬಾಲಗಂಗಾಧರ ಸ್ವಾಮೀಜಿಯವರ ಬರ್ತ್ಡೇ ದಿವಸ ಜೊತೆಲಿ ಕೂತ್ಕೊಂಡು ಒಟ್ಟಿಗೆ ಮಾತಾಡಿದ್ದೀವಿ. 26 ಆದ್ಮೇಲೆ ದೇವೇಗೌಡರು ಅವ್ರ ಮನೆಗೆ ಕರೆದ್ರೆ ಅವ್ರ ಮನೇಲಿ ಹೋಗಿ ಕೂತ್ಕೊಂಡು ಮಾತಾಡ್ತೀನಿ. ಅವ್ರ ಹತ್ರನೇ ಕಾಫಿ ಕುಡ್ಕೊಂಡು ಊಟ ಮಾಡ್ಕೊಂಡು ಖಂಡಿತ ಮಾತಾಡ್ತೀನಿ. ಸೊ ತಪ್ಪಿದ್ರೆ ಖಂಡಿತ ಕ್ಷಮೆ ಕೇಳಿ ತಿದ್ಕೋತೀನಿ. ಸೊ ಅದು ಏನು ಚರ್ಚೆ, ನಾನೇನು ದೇವೇಗೌಡರು ನಮ್ಮ ತಂದೆ ಸಮಾನ ಇರೋರು. ಅವರೇನು ನಾನು ಕರಿತೀನಿ, ಮಾತಾಡ್ತೀನಿ, ಅವ್ನು ತಪ್ಪಿದ್ರೆ ಹೇಳ್ತೀನಿ ಅಂತ ಅಂದರೆ ತಪ್ಪೇನಿಲ್ಲ. ಅವ್ನು ತಪ್ಪಿದ್ರೆ ಹೇಳಿ. ಸರ್, ಒಕ್ಕಲಿಗಸ್ತ್ರನ್ನ ಪ್ರಯೋಗ ಮಾಡ್ತಿದ್ದೀರಿ ಅಂತ ಹೇಳಿ ನಾವು ವಹಿಸ್ತಾ ಇಲ್ಲ. ಅವರೇ ಇಲ್ಲಿವರೆಗೆ ಉಪಯೋಗಿಸಿರೋದು, ನಾವು ಉಪಯೋಗಿಸಿಲ್ಲ. ಅವರೇ ಇಲ್ಲಿವರೆಗೆ ಈ ಸಮಾಜದ ಅನೇಕ ವಿಚಾರಗಳಲ್ಲಿ ಉಪಯೋಗಿಸಿರೋದು. ನಾವು ಹೌದು, ತಪ್ಪೇನಿದೆ. ಅವರು ಯಾರಿಗೆ ಒಬ್ಬರಿಗೇನು ಸಮಾಜ ಸೀಮಿತವಾಗಿಲ್ಲ, ಎಲ್ಲರ ಜೊತೆನಲ್ಲಿದೆ. ಇವತ್ತು ಏನಾದ್ರೂ ಒಕ್ಕಲಿಗರಿಗೆ ಅವಕಾಶ ಇದೆ ಅಂದರೆ ಕಾಂಗ್ರೆಸ್ಸಲ್ಲಿ ಅವಕಾಶ ಇದೆ. BJPನಲ್ಲಿ ಕಾಂಗ್ರೆಸ್ ಅವಕಾಶ ಇಲ್ಲ, JDS ಅಲ್ಲೂ ಇಲ್ಲ. ಇವತ್ತು 8 ಸೀಟು ಲೋಕಸಭೆಯಲ್ಲಿ ಕಾಂಗ್ರೆಸ್ಸಿಂದನೇ ಸೀಟ್ ಕೊಟ್ಟಿರೋದು. ಬೋರ್ಡ್ ಚೇರ್ಮನ್ಗಳು ಹೆಚ್ಚು ಕೊಟ್ಟಿರೋದು. ಮಂತ್ರಿಗಳಲ್ಲಿ ಒಳ್ಳೊಳ್ಳೆ ಖಾತೆ ಕೊಟ್ಟಿರೋದು ಸಹ ನಮ್ಮ ಪಕ್ಷ ಸಿದ್ದರಾಮಯ್ಯನವರು ಒಕ್ಕಲಿಗರಿಗೆ. ಭವಿಷ್ಯ ಒಕ್ಕಲಿಗರಿಗೆ ಏನಾದ್ರು ಇದ್ರೆ ಅದು ಕಾಂಗ್ರೆಸ್ಸಲ್ಲಿ ಇರೋದು. ಅದರಿಂದ ತಪ್ಪೇನಿದೆ. ನಾವು ಕೇಳೋದು, ಪ್ರತ್ಯೇಕ ಸಭೆ ಯಾಕೆ ಬೇಕಿತ್ತು? ನಮ್ಮೆಲ್ಲ ಮುಖಂಡರುಗಳು ಕೆಲವರು ಬಂದು ಹೋಗ್ಬೇಕು ಅಂದಾಗ ನಾವು ಚುನಾವಣೆ ಟೈಮ್ನಲ್ಲಿ ನೀವು ಯಾಕೆ ಏನು ಅಂತ ಕೇಳಲಿಕ್ಕಾಗತ್ತಾ? ಇದೇನು ಪಕ್ಷದಿಂದ ಮಾಡ್ತಾ ಇಲ್ಲ. ಸೊ ನಮ್ಮ ಕಾಂಗ್ರೆಸ್ ಪಕ್ಷದ ಹಿತೈಷಿಗಳು, ಸೊ ಬೆಂಬಲಿತ, ನಾವು ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರಿಂದ ಮಾಡ್ತಾ ಇಲ್ಲ, ಪಕ್ಷದ ಅಧ್ಯಕ್ಷರಿಂದ ಮಾಡ್ತಾ ಇಲ್ಲ. ನಮ್ಮ ಪಕ್ಷದ ಹಿತೈಷಿಗಳು ನಾವು ಒಂದು ಕಡೆ ಸೇರ್ಕೊತಾ ಇದ್ದೀವಿ, ಬಂದೋಗಿ ಅಂದಾಗ ಬರ್ತಕ್ಕಂಥ ಸರ್ವೇ ಸಾಮಾನ್ಯ. ಎಲ್ಲ ಕಮ್ಯುನಿಟಿ ವೈಸ್ ಸಭೆ ನಡೀತಾ ಇದೆಯಲ್ಲ, ಎಲ್ಲ ಪಕ್ಷದವರು ಮಾಡ್ತಾವ್ರೆ, BJPಯವರು ಮಾಡ್ತಾರೆ, ಜನತಾ ದಳದವರು ಮಾಡ್ತಾರೆ, ಕಾಂಗ್ರೆಸ್ ಅವರು ಮಾಡ್ತಿದ್ದೀವಿ. ಸೊ ಎಲ್ಲ ಸಮಾಜದ ಸಮಾರಂಭ ಫಂಕ್ಷನ್ಗಳನ್ನ ಪ್ರತ್ಯೇಕವಾಗಿ ಇದು ಏನು ಇವತ್ತಲ್ಲಲ್ಲ, ಎಲ್ಲ ಚುನಾವಣೆ ಸಂದರ್ಭದಲ್ಲಿ ಮಾಡ್ಬೇಕು. ಅದರಲ್ಲಿ ಒಕ್ಕಲಿಗರೆಲ್ಲ ಒಂದು ಕಡೆ ಸೇರ್ಕೊಂಡು ನೀವು ಒಂದು ರಿಕ್ವೆಸ್ಟ್ ಮಾಡೋಗಿ ಅಂದರೆ ಅದು ಅಪರಾಧ ಅಂತ ಯಾಕೆ ಅದಕ್ಕಬೇಕು? ಮಂಡ್ಯದಲ್ಲೂ ಕುಮಾರಸ್ವಾಮಿ ಅವರು ನಮ್ಮ ಸಮುದಾಯದವ್ರು ಜಾಸ್ತಿ ಇದ್ದಾರೆ, ಅವರು ಒಲವು ಜಾಸ್ತಿ ನನಗಿದೆ ಅನ್ನೋ ರೀತಿಯಲ್ಲೇ ಸ್ಪರ್ಧೆ ಮಾಡಿದ್ದಾರೆ ಅಂತ ಹೇಳಿ. ಹೌದಪ್ಪ, ಇದೆ, ಇಲ್ಲ ಅಂತ ಹೇಳಲ್ಲ. ಜಾಸ್ತಿ ಇದ್ದಾರೆ ಒಕ್ಕಲಿಗರು. ನಮ್ಮನ್ನು ಸೋಲ್ಸಿರೋರು ಒಕ್ಕಲಿಗರೇ, ಗೆಲ್ಸಿರೋರು ಒಕ್ಕಲಿಗರೇ. ಎಲ್ಲ ಟೈಮ್ನಲ್ಲೂ ಎಲ್ಲ ಥರನೂ ಒಂದೇ ಥರ ತೀರ್ಮಾನ ತಗೊಳಕ್ಕಾಗಲ್ಲ. ಸೊ ಅದರಿಂದ 26ರವರೆಗೂ ಕಾಯೋಣ. ನಾನು ಆ ಥರ ಚಾಲೆಂಜ್ ಮಾಡೋಕ್ಕೆ ನಿಂತಿಲ್ಲ. ನನಗೆ ಒಂದೇ ಜಿಲ್ಲೆ, ಅವ್ರಿಗೆ ಆಲೆ ಕರ್ನಾಟಕ ಪೂರ್ತಿ ಇದೆ. ಅದರಲ್ಲಿ ವಿಶೇಷವಾಗಿ ಚಿಕ್ಕಬಳ್ಳಾಪುರ ಹೋಗೋರೆ, ಕನಕಪುರ ಹೋಗೋರೆ, ಸಾತ್ನೂರು ಹೋಗೋರೆ, ಮಧುಗಿರಿ ಹೋಗೋರೆ, ಚಿಕ್ಕಬಳ್ಳಾಪುರ ರೂರಲ್ ನಿಂತ್ಕೊಂಡಿದ್ದಾರೆ. ಸೊ ಹಾಗಾಗಿ ಅವ್ರಿಗೇನು ಇದು ಒಂದೇ ಇಲ್ಲ. ನನಗಿದು ಒಂದೇ ಕಣಪ್ಪ, ಮಂಡ್ಯ ಒಂದೇ. ನಾನು ಪಕ್ಕ ಜಿಲ್ಲೆಗೆ ಹೋಗಿ ನಾನೇನು ಹೇಳೋಕ್ಕಾಗತ್ತೆ? ನನಗೆ ಒಂದೇ ಕರ್ಮಭೂಮಿ. ಸರ್, ಮೈಸೂರಿನಲ್ಲಿ ಒಕ್ಕಲಿಗರು ಕಾಂಗ್ರೆಸ್ ಕೈ ಹಿಡಿತಾನೆ ಅನ್ನೋ ವಿಶ್ವಾಸ ಇದೆ ಸರ್, ಯಾವ ಕಾರಣಕ್ಕಾಗಿ? ಖಂಡಿತ. ಇವತ್ತು ದಾಸಪ್ಪನವ್ರ ನಂತರ ಪ್ರಪ್ರಥಮವಾಗಿ ಒಕ್ಕಲಿಗರಿಗೆ ಒಂದು ಲೋಕಸಭಾ ಅವಕಾಶವನ್ನು ಕಾಂಗ್ರೆಸ್ ಮಾಡಿಕೊಟ್ಟಿದೆ. ಅದರಲ್ಲಿ ಸಿದ್ದರಾಮಯ್ಯನವರು ನಾನು ಒಕ್ಕಲಿಗರಿಗೆ ಕೊಡಬೇಕು ಈ ಸೀಟ ಅಂತೇಳಿ ನಮ್ಮೆಲ್ಲ ಒಕ್ಕಲಿಗ ಮುಖಂಡರನ್ನ, ವೆಂಕಟೇಶಣ್ಣವ್ರು ಇರ್ಬೋದು, ನಮ್ಮ ಪಕ್ಷದ ಅಧ್ಯಕ್ಷಗಳು ವಿಜಯ್ ಕುಮಾರು, ಇವರೆಲ್ಲರೂ ಸೇರಿ ಕೂತ್ಕೊಂಡು ಮಾತನಾಡಿ ಕೊಟ್ಟಿದ್ದಾರೆ. ಸೊ ಮೈಸೂರಿನಲ್ಲಿ
ಸ್ವಲ್ಪ ಭಾವನಾತ್ಮಕವಾದಂಥ ತೀರ್ಮಾನ ತಗೊಳ್ಳುವಂಥ ಶಕ್ತಿ ಸಮಾಜದ ಮುಖಂಡರುಗಳಿಗೆ ಇದೆ. ಬಹುಶಃ ಈ ಬಾರಿ ನಾವು ಕೊಟ್ಟಿರ್ತಕ್ಕಂಥ 5 ಗ್ಯಾರಂಟಿ ಇರ್ಬೋದು, ಕಾಂಗ್ರೆಸ್ನಲ್ಲಿ ಒಕ್ಕಲಿಗರಿಗೆ ಇರ್ತಕ್ಕಂಥ ಭವಿಷ್ಯದ ವಿಚಾರ ಇರ್ಬೋದು, ಮತ್ತು ಉಪಮುಖ್ಯಮಂತ್ರಿ ಪ್ರದೇಶ್ ಕಾಂಗ್ರೆಸ್ ಅಧ್ಯಕ್ಷರಾಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವರ ಒಂದು ಒಕ್ಕಲಿಗ ನಾಯಕತ್ವ ಇರ್ಬೋದು, ಇವೆಲ್ಲ ಹಿನ್ನೆಲೆಯಲ್ಲಿ ಜೊತೆಗೆ ಅತ್ಯಂತ ಮೈಸೂರಿನಲ್ಲಿ ಸಿದ್ದರಾಮಯ್ಯನವ್ರನ್ನ ಸಪೋರ್ಟ್ ಇರ್ಬೋದು. ಸಿದ್ದರಾಮಯ್ಯನವರು ಚಾಮುಂಡೇಶ್ವರಿನಲ್ಲಿ ಅವ್ರು ಯಾವಾಗಲೂ ಹೇಳ್ತಿರ್ತಾರೆ, ಒಕ್ಕಲಿಗರು ನನ್ನ ರಾಜಕೀಯವಾಗಿ ಎಲ್ಲ ರೀತಿಯಲ್ಲೂ ಬೆಳೆಸ್ತಂಥವ್ರು ಅನ್ನೋದನ್ನು ಅನೇಕ ಬಾರಿ ಹೇಳ್ತಾರೆ. ನಮ್ಮ ಇವರು ವಿದ್ಯಾವರ್ಧಕ ಕಾಲೇಜ್ ಫೌಂಡರು ಅವರು ಚಿಕ್ಕಬಾಯನವರು ಜೊತೆ ನಾನು ಕೆಲಸ ಮಾಡಿದೆ ಅಂತ ಹೇಳ್ತಿರ್ತಾರೆ. ಹಾಗಾಗಿ ಯಾರ್ಯಾರೋ ಯಾವ್ಯಾವುದೋ ಕಾರಣಕ್ಕೇನೋ ಮಾತಾಡ್ಬೋದು. ಒಕ್ಕಲಿಗರ ಬಗ್ಗೆ ಸಿದ್ದರಾಮಯ್ಯನವ್ರಿಗೂ ಭಾಳ ಅಭಿಮಾನ ಇದೆ, ಒಂದು ವಿಶ್ವಾಸ ಇದೆ. ಇದನ್ನೆಲ್ಲ ಹಿನ್ನೆಲೆಯಲ್ಲಿ ಈ ಬಾರಿ ನಮಗೆ ಮೈಸೂರಿನಲ್ಲಿ ನಮ್ಮ ಅಭ್ಯರ್ಥಿ ಕಾಂಗ್ರೆಸ್ ಅಭ್ಯರ್ಥಿ ಗೆಲ್ಲುವಂಥ ಅವಕಾಶ ಹೆಚ್ಚಿದೆ. ಸರ್, ಈಗ ದೇವೇಗೌಡರು ಇವತ್ತೊಂದು ಸಭೆನಲ್ಲಿ ಇಬ್ಬರು ಪುಣ್ಯಾತ್ಮರು ರಾಜ್ಯದಲ್ಲಿ ದುರಾಡಳಿತ ಪದ ಬಳಸಿದ್ದಾರೆ ಸರ್. ಈಗ ಅದೆಲ್ಲ ಈಗ ಅವ್ರ ಕೈಯಲ್ಲೇ ಕೇಂದ್ರ ಸರ್ಕಾರ ಇದೆಯಲ್ಲ, ಒಂದು ಕಮಿಷನ್ ಅಪಾಯಿಂಟ್ ಮಾಡಿ ತಪ್ಪೇನು, ಅವ್ರ ಕೈಯಲ್ಲೇ ಕಾಂಗ್ರೆಸ್ ಕೇಂದ್ರದ BJP ಇವತ್ತೇನಿದೆ, ಮೋದಿಯವರು ಇವ್ರನ್ನ ಹೊಗಳ್ತಾರೆ, ಇವ್ರು ಮೋದಿಯವರು ಹೊಗಳ್ತಾರಲ್ಲ, ಏನು ಬೇಕಾದ್ರೂ ಆದೇಶ ಮಾಡಲಿಕ್ಕಾದ್ರೆ 26 ಆಗಿ ಜೂನ್ 4ನೇ ತಾರೀಕು ರಿಸಲ್ಟ್ ಬಂದ ಮೇಲೆ ನಾವು ಸರ್ಕಾರ ಮಾಡ್ತೀವಿ, ಅವ್ರು ಸರ್ಕಾರ ಮಾಡ್ತೀವಿ, ನೋಡೋಣ ಅವತ್ತಿನ. ಮೋದಿಯವರು ಇಲ್ಲಿಂದ 100 ಕೋಟಿ ಹಣ ಚುನಾವಣೆ ಬಳಸ್ಕೊಳ್ತಾ ಇದ್ದಾರೆ ಕೇಂದ್ರದಲ್ಲಿ, ರಾಜ್ಯದ ಹಣವನ್ನ ಕಾಂಗ್ರೆಸ್. ಮೋದಿಯವ್ರ ಪಾಪ ಏನು ಮುಟ್ಟೇ ಇಲ್ಲ, ಅವರೆಲ್ಲ ಬರೀ ಕೈ ಮುಕ್ಕೊಂಡೇ ಹೋಗ್ತಾ ಇರೋದು ಅಲ್ಲ. ಮಾತಾಡಲಿ ನೋಡಿ, ಎಲ್ಲರೂ ಮಾತನಾಡೋದಕ್ಕೆ ಏನು ಬೇಕಾದ್ರೂ ಮಾತನಾಡ್ತಾರೆ. ಇಷ್ಟೊಂದು ಕಾನ್ಫಿಡೆನ್ಸ್ ನೋಡಿದ್ರೆ ಏನು ಮಂಡ್ಯದಲ್ಲಿ ಕುಮಾರಸ್ವಾಮಿ ಅವರು ಸೋಲ್ಸಕ್ಕೆ ಸ್ಕೆಚ್ ಹಾಕಿದ್ರೆ ನಾನು ಗೆಲ್ಲಕ್ಕೆ ಸ್ಕೆಚ್ ಹಾಕಿದ್ದೀನಿ, ಅವ್ರನ್ನ ಸೋಲ್ಸಕ್ಕಲ್ಲ. ನನಗೆ ಯಾಕೆ ಅವರ ಸೋಲು ಗೆಲುವು ನನಗೆ ಪ್ರಶ್ನೆ ಇಲ್ಲ. ನಾನು ನಮ್ಮ ಅಭ್ಯರ್ಥಿ ಗೆಲ್ಲಿಸ್ಬೇಕಟ್ಟೆ. ನೋಡಿ, ಇನ್ನೊಬ್ಬರ ಬಗ್ಗೆ ಲಘುವಾಗಿ ಮಾತಾಡೋದು ಅರ್ಥ ಒಂದೇ ಇರ್ಬೋದು, ರಿಸಲ್ಟ್ ಒಂದೇ ಇರ್ಬೋದು, ಆದರೆ ಇನ್ನೊಬ್ಬರಿಗೆ ನೋವು ಮಾಡೋಕ್ಕೆ ನಾನು ಇಷ್ಟಪಡಲ್ಲ. ಆ ಥರದ್ದೆಲ್ಲ ಲಘುವಾಗಿ ಮಾತಾಡೋಕ್ಕಾಗಲ್ಲ. ಕಾಂಗ್ರೆಸ್ ಗ್ಯಾರಂಟಿ ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯನವ್ರನ್ನ ಹೊರತುಪಡಿಸಿದ್ರೆ ಜಿಲ್ಲೆಯಲ್ಲಿ ಯಾವ ಆಧಾರದ ಮೇಲೆ ನಾವು ಗೆಲ್ತೀವಿ ಅಂತ? ನಮಗೆ ಸ್ಥಳೀಯ ಅಭ್ಯರ್ಥಿ ಆಗಿದ್ದಾರೆ. ಕಳೆದ 5 ವರ್ಷ ಏನೂ ಅಭಿವೃದ್ಧಿ ಆಗಿರಲಿಲ್ಲ. ಈ 10 ತಿಂಗಳಲ್ಲಿ ನಮ್ಮ ಮಂಡ್ಯದಲ್ಲಿ ಒಂದು ಸಕ್ಕರೆ ಕಾರ್ಖಾನೆಯನ್ನು ಮಾಡಲಿಕ್ಕೆ ಸಿದ್ದರಾಮಯ್ಯನವರು ಬಜೆಟಲ್ಲಿ ಘೋಷಣೆ ಮಾಡಿಕೊಟ್ಟಿದ್ದಾರೆ ನನಗೆ, ಆಮೇಲೆ ಶಾಸಕರ ರಿಕ್ವೆಸ್ಟ್ಗೆ. ಆಮೇಲೆ ಕೃಷಿ ವಿಶ್ವವಿದ್ಯಾನಿಲಯನ ಘೋಷಣೆ ಮಾಡಿದ್ದಾರೆ, ಮತ್ತು VC ಮತ್ತು ಹೇಮಾವತಿ ನಾಲಾ ಆಧುನೀಕರಣಕ್ಕೆ ಒತ್ತು ಕೊಟ್ಟಿದ್ದಾರೆ, ಮತ್ತು ಅಭಿವೃದ್ಧಿಗೆ 300ರಿಂದ 400 ಕೋಟಿ ರಸ್ತೆಗೆ ಅಭಿವೃದ್ಧಿ ಕೊಟ್ಟಿದ್ದಾರೆ. ನಾವು ಹೇಳಿದ್ದೆಲ್ಲ ಕೆಲಸ ಮಾಡ್ಲಿಕ್ಕೆ ತಯಾರಿದ್ದಾರೆ. ಜೊತೆಗೆ 5 ಗ್ಯಾರಂಟಿ ಇದೆ. ಸ್ಥಳೀಯ ವ್ಯಕ್ತಿ, ಬೆಳಗ್ಗೆ ಎದ್ರೆ ಕೈಗೆ ಸಿಗ್ತಾರೆ. ಲೀಡ್ ನಾನು ಯಾವತ್ತೂ ಲೀಡ್ ಬಗ್ಗೆ ಮಾತನೇ ಆಡಿಲ್ಲ. ನನ್ನ ಜೀವನದ 94ರಿಂದ ಇಲ್ಲಿವರೆಗೆ ಯಾವತ್ತೂ ಲೀಡು, ತೊಡೆ ತಟ್ಟೋದು, ಚಾಲೆಂಜ್ ಮಾಡೋದು ನನ್ನ ಜೀವನದಲ್ಲಿ ಮಾಡಿಲ್ಲ. ಗೆಲ್ತೀವಿ. ಜನದ ಬಗ್ಗೆ ನನಗೆ ನಂಬಿಕೆ ಇದೆ, ವಿಶ್ವಾಸ ಇದೆ. ಅವ್ರು ಎಷ್ಟು ಗೆಲ್ಲಿಸ್ಬೇಕು, ಎಷ್ಟು ಅಂತರದಲ್ಲಿ ಗೆಲ್ಲಿಸ್ಬೇಕು ಅನ್ನೋ ತೀರ್ಮಾನ ತಗೊಳ್ತಕ್ಕಂಥದ್ದು ಮತದಾರರಿಗೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.